ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವಂತೆ ಕರ್ತನು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಕರ್ನಾಟಕ ರಿವೈವಲ್ ನೆಟ್ವರ್ಕ್ ಚಾನಲ್ಗೂ ನನ್ನ ಎಲ್ಲಾ ವಿಧವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸುವಳಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ ಅದರ 18ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ಹರಿಸಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಒಳ್ಳೆ ಒಂದು ವಾಗ್ದಾನ ಪ್ರಿಯರೇ. ಮುಂಜಾನೆಯಲ್ಲಿ ಯಾರು ಮುರಿದ ಮನಸ್ಸಿದ್ದೆಯೋ, ಯಾರು ಕರ್ತನ ಮುಂದೆ ಮುರಿದ ಮನಸ್ಸುಳ್ಳವರಾಗಿ ಬರುತ್ತಾರೋ ಅವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಅವನು ಉದ್ಧಾರ ಮಾಡುತ್ತಾನೆ. ದಾವೀದನ ಒಂದು ಒಳ್ಳೆಯ ಕೀರ್ತನೆ. ದಾವೀದನ ಈ ಕೀರ್ತನೆಯನ್ನು ಬರೆಯುವಾಗ ಅದರ ಹಿನ್ನೆಲೆಯನ್ನು ನಿಮ್ಮೊಟ್ಟಿಗೆ ಹೇಳಿ ಮುಂದೆ ನಾನು ವಾಕ್ಯಕ್ಕೆ ಹೋಗ್ಲಿಕ್ಕಾಗಿ ನಾನು ಇಚ್ಛಿಸ್ತೇನೆ. ಹಿನ್ನೆಲೆಯನ್ನು ಕುರಿತಾಗಿ ನಾವು ಕಲಿಯುವುದಾದರೆ, ಹಿನ್ನೆಲೆಯಲ್ಲಿ ದಾವೀದನು ಸೌಲನು ಆತನಿಗೆ ವಿರುದ್ಧವಾಗಿ ಎದ್ದಾಗ ತನ್ನ ಜೀವಿತದಲ್ಲಿ ಅವನು ತುಂಬ ಭಯಪಡುವಂಥ ಒಂದು ಪರಿಸ್ಥಿತಿ ಬಂತು. ಮರಣ ಭೀತಿ, ಎಲ್ಲಿ ಸೌಲನು ತನ್ನನ್ನು ಮರಣಕ್ಕೊಪ್ಪಿಸ್ತಾನೋ, ತನ್ನನ್ನು ಹಾನಿಪಡಿಸ್ತಾನೋ ಎಂಬುದಾಗಿ ಅವನು ಸೌಲನ ಕುರಿತಾಗಿ ತುಂಬ ಭಯದಿಂದ ಆ ಸೌಲನಿದ್ದ ಸ್ಥಳದಿಂದ ಅವನ ಮುಂದಿನಿಂದ ಅವನು ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕಾಗಿ ಅವನು ಓಡಿ ಹೋಗ್ತಾ ಇದ್ದಾನೆ. ಈ ಓಡಿ ಹೋಗುವ ದಾರಿಯಲ್ಲಿ ಅವನು ಓಡಿ ಹೋಗುತ್ತಾ ಇದ್ದಂಥ ಸಂದರ್ಭದಲ್ಲಿ ಆತನು ನೋಬ್ ಪಟ್ಟಣಕ್ಕೆ ಹೋದ. ಈ ನೋಬ್ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಅಹಿಮಲೇಖನೆಂಬುದಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಹೋಗಿ ಸಂಧಿಸ್ತಾ ಇದ್ದಾನೆ. ತನಗೆ ಅಧಿಕವಾಗಿ ಪರಿಚಯ ಇಲ್ಲ, ಅವನ ಕುರಿತಾಗಿ ಸ್ವಲ್ಪ ಮಾತ್ರ ಕೇಳಿದ್ದಾನೆ ಅಷ್ಟೇ. ಅಂತಹ ಒಂದು ವ್ಯಕ್ತಿಯ ಬಳಿಗೆ ಈ ಸೌಲನನ್ನೆದ್ರಿ ಆತನು ಓಡಿ ಹೋಗ್ತಾ ಇದ್ದಾನೆ. ಈ ವ್ಯಕ್ತಿ ಹತ್ರ ಹೋಗಿ ಅವನ ಹತ್ರ ಹೋಗಿ ಕೆಲವು ಸುಳ್ಳುಗಳನ್ನೆಂಬುದಾಗಿ ಎಲ್ಲ ಹೇಳ್ಬೋದು, ಕೆಲವು ವಿಷಯಗಳನ್ನು ಹೇಳಿ, ಈ ಎಲ್ಲ ನನಗೆ ಹೇಳುವಂಥ ವಿಷಯಗಳು 1 ಸಮುವೇಲ ಪುಸ್ತಕ 21-22 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು. ಈ ರೀತಿಯಾಗಿ ಅಲ್ಲಿ ಅಹಿಮಲೇಖನ ಹತ್ರ ಓಡಿ ಹೋದಂಥ ಈ ಸೌಲನ್ ಹೇಳ್ತಾ ಇದ್ದಾನೆ, ನನಗೆ ಕೆಲವು ರೊಟ್ಟಿಗಳನ್ನು ಕೊಡಿ, ಇಲ್ಲ ಒಂದು ಖಡ್ಗವನ್ನು ಕೊಡಿ, ಯಾವುದಾದ್ರೂ ತನ್ನ ಪ್ರಾಣ ರಕ್ಷಣೆಗಾಗಿ ಬೇಕಾದಂಥ ಸ್ವಲ್ಪ ಆಹಾರವನ್ನು ಒಂದು ಖಡ್ಗವನ್ನೆಲ್ಲ ಅವನ ಕೈಯಿಂದ ತೆಗೆದುಕೊಂಡು ಅದರ ನಂತರವಾಗಿ ಅಲ್ಲಿಂದ ಮುಂದಕ್ಕೆ ಆತನು ಓಡಿ ಹೋಗ್ತಾ ಇದ್ದಾನೆ. ಅವರು ಮುಂದಕ್ಕೆ ಓಡಿ ಹೋಗುವಾಗ ಈ ಅಹಿಮಲೇಖನ ಹತ್ರದಿಂದ ಅವನು ಓಡಿ ಹೋಗಿ ತಲುಪಿದಂಥ ಪ್ರದೇಶ ಗಾತ್ ಎಂಬುದಾಗಿ ಪ್ರದೇಶಕ್ಕೆ ಬಂದಾಗ ಅಲ್ಲಿರುವಂಥ ಒಬ್ಬ ಅರಸನು, ಅವನ ಹೆಸರು ಆಕೀಷ. ಈ ಆಕೀಷನ್ ಎಂಬುದಾಗಿರುವಂಥ ಅರಸನ ಬಳಿಗೆ ಗಾತ್ ಊರಿಗೆ ಆತನು ಓಡಿ ಬರ್ತಾ ಇದ್ದಾನೆ. ಈ ಅಹಿಮಲೇಖನ ಕಡೆ ಹತ್ರದಿಂದ ಅವನು ಓಡಿ ಈಗ ಆಕೀಷನ ಬಳಿಗೆ ಬರ್ತಾ ಇದ್ದಾನೆ. ಈ ರಾಜನ ಹತ್ರ ಬಂದಾಗ ಹೇಗೆ ಆದರೂ ತಪ್ಪಿಸಿಕೊಂಡು ಬಂದು ಅನಾಮಿಕನಾಗಿ, ಇಲ್ಲದಿದ್ದರೆ ಯಾರಿಗೂ ಪರಿಚಯ ಇಲ್ಲದಾಗಿ ಈ ಪಟ್ಟಣದಲ್ಲಿ ಬಂದು ಹೇಗೆ ದಿನ ಕಳೆಯಬೇಕು, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬುದಾಗಿ ಓಡಿ ಬಂದ ದಾವೀದನಿಗೆ ಇಲ್ಲಿ ಸಂಭವಿಸಿದಂಥ ಒಂದು ವಿಷಯ, ಈ ಪಟ್ಟಣಕ್ಕೆ ಬಂದಾಗ ಅನೇಕ ಜನರು ಇವನ ಗುರುತನ್ನು ಹಿಡಿದು ಇವನು ಯುದ್ಧದಲ್ಲಿ ಮಾಡಿದ ಪರಾಕ್ರಮದ ಕುರಿತಾಗಿ ಅವರು ಹೊಗಳಿಕ್ಕೆ ಆರಂಭಿಸಿದ್ರು. ಇದು ಗೊತ್ತಾದ ತಕ್ಷಣ ದಾವೀದನಿಗೆ ಗೊತ್ತಾಯಿತು, ಈಗ ಅರಸನಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಹೇಗೆ ಆದರೂ ನನ್ನನ್ನು ಆ ವಿಷಯ ಸೌಲನಿಗೆ ಹೋಗ್ತದೆ, ಇಲ್ಲದಿದ್ದರೆ ಹೇಗೆ ಆದರೂ ತನ್ನ ಪ್ರಾಣನಿಗೆ ಇದು ಹಾನಿ ಎಂಬುದಾಗಿ ಗೊತ್ತಾದ ತಕ್ಷಣ ಇವನೇನು ಮಾಡಿದ ಗೊತ್ತಾ, ತಕ್ಷಣ ಅವನಿಗೆ ಬಂದಂಥ ಒಂದು ಬುದ್ಧಿ, ತನ್ನನ್ನೇ ಹುಚ್ಚನನ್ನಾಗಿ ಮಾರ್ಪಡಿಸಿಕೊಂಡು ಅರಸನ ಮುಂದೆ ಅವನು ನಾಟಕವಾಡಲಿಕ್ಕೆ ಆರಂಭಿಸಿದ. ಈ ರೀತಿಯಾಗಿ ಎಲ್ಲ ಮಾಡಿ ಆ ಅರಸನ ಕೈಯಿಂದ ತನ್ನ ಪ್ರಾಣವನ್ನು ಅವನು ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ. ಅಲ್ಲಿಂದಲೂ ತಪ್ಪಿಸಿಕೊಂಡು ಹೋಗುವಂಥ ಅರಸನ ಬಳಿಗೆ ಅವನನ್ನು ಕರೆದುಕೊಂಡು ಬರ್ತಾರೆ. ಅರಸನ ಅನೇಕ ವಿಷಯಗಳನ್ನು ಹೇಳ್ತಾರೆ. ಈ ಊರಲ್ಲಿ ಹುಚ್ಚರಿಲ್ಲದಕ್ಕೆ ಬೇರೆ ಎಲ್ಲಿಂದ ಒಂದು ಹುಚ್ಚನನ್ನು ಕರೆದುಕೊಂಡು ಬಂದಿದ್ದೀರಾ ಎಂಬುದಾಗಿ ಎಲ್ಲ ಹೇಳಿದ ಕಥೆಗಳು ನಮಗೆ ಗೊತ್ತು. ಆ ವಾಕ್ಯ ಸಮುವೇಲನ ಪುಸ್ತಕ ಓದುವಾಗ ನಮ್ಗೆ ಗೊತ್ತು. ಈ ರೀತಿಯಾಗಿ ಅಲ್ಲಿ ಸಹ ತನ್ನ ಪ್ರಾಣವನ್ನು ಉಳಿಸಿಕೊಂಡಂಥ ದಾವೀದನು ಕರ್ತನ ಬಳಿಯಲ್ಲಿ ಭಯಂಕರ ಒಂದು ದುಃಖದಿಂದ ಪ್ರಾರ್ಥನೆಯನ್ನು ಮಾಡಿ, ಅವನು ಮಾಡಿದ ಪ್ರಾರ್ಥನೆಯ ನಿಮಿತ್ತ ಕರ್ತನು ಅವನನ್ನು ಈ ಎಲ್ಲ ಕಷ್ಟಗಳಿಂದ, ಸೌಲನಿಂದ, ಅರಸನಾದ ಆಕೀಷನ ಕೈಯಿಂದ ಅನೇಕ ವಿಧವಾದ ಅವನ ಜೀವಿತದಲ್ಲಿ ಬಂದ ಕಷ್ಟಗಳಿಂದ ಅವನನ್ನು ಬಿಡಿಸಿದನ್ನು ನೆನೆಸಿ ಅವನು ಕರ್ತನಿಗೆ 34ನೇ ಕೀರ್ತನೆ ಹಿನ್ನೆಲೆ ನಾನು ಹೇಳಿರುವಂಥದ್ದು. ಈ ಕೀರ್ತನೆಯಲ್ಲಿ ಆತನು ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಯಾವಾಗ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಎಲ್ಲ ದೇವ ಪ್ರಿಯರೇ, ನಾನು ಹೇಳುವಂಥ ವಿಷಯ, ನಾವು ಯಾವಾಗ ಕರ್ತನ ಸನ್ನಿಧಾನದಲ್ಲಿ ನಮ್ಮ ವಿಷಯಗಳು ಎಂಥದೇ ಆಗಿರಲಿ, ಲೋಕ ಪರಿಹಾರ ಕೊಡದಂಥ ವಿಷಯಗಳಾಗಿರ್ಬೋದು, ಅನೇಕ ಸಮಯಗಳಲ್ಲಿ ನಮ್ಮ ಅನಾರೋಗ್ಯವಾಗಿರ್ಬೋದು, ನಮ್ಮ ಕುಟುಂಬದ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಜೀವಿತದಲ್ಲಿ ಬಂದಂಥ ಯಾವುದಾದ್ರೂ ವಿಷಯಗಳಾಗಿರ್ಬೋದು, ನಮ್ಮನ್ನು ಬಲಹೀನಪಡಿಸುವಂಥ ಯಾವುದಾದ್ರೂ ವಿಚಾರಗಳಾಗಿರ್ಬೋದು, ಮನುಷ್ಯರ ಹತ್ರ ಇದನ್ನು ಹೇಳಿಕೊಂಡು ಯಾವ ಪ್ರಯೋಜನ ಇಲ್ಲದಿದ್ದರೆ ಈ ವಿಷಯದಿಂದ ನನ್ನನ್ನು ಮೇಲೆ ತರಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಎಂಬುದಾಗಿ ಹೃದಯದಲ್ಲಿ ಭಾರದಿಂದ ಇರುವಂಥ ಯಾವುದಾದ್ರೂ ದೇವಮಕ್ಕಳು ನನ್ನನ್ನು ಕೇಳುವುದಾದರೆ, ನಾನು ನಿಮಗೆ ದಾವೀದನೊಟ್ಟಿಗೆ ಸೇರಿ ಹೇಳುವಂಥ ಮಾತು, ಯಾರ ಮನಸ್ಸು ಮುರಿದಿದೆಯೋ, ನಿಮ್ಮ ಮನಸ್ಸು ಕರ್ತನ ಸನ್ನಿಧಾನದಲ್ಲಿ ಮುರಿದಿರುವುದಾದರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರವಿದೆ ಪ್ರಿಯರೇ. ಈ ಲೋಕ
ಲೋಕದಲ್ಲಿ ನಾವು ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ದುಃಖ ಭಾರದಿಂದ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಕೂತ್ರೆ ಅದರಿಂದ ಆಗುವಂಥ ಯಾವ ಪ್ರಯೋಜನವಂತೂ ಬರುವುದಿಲ್ಲ. ಅದರಿಂದ ಆಗುವ ವಿಷಯಗಳು ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತದೆ, ನಮ್ಮ BP ಲೆವೆಲ್ ಜಾಸ್ತಿ ಆಗ್ತದೆ, ಅನೇಕ ಕಾರ್ಯಗಳು ಜೀವಿತದಲ್ಲಿ ಬರ್ತದೆ, ನಾವು ಡಿಪ್ರೆಷನ್ಗೆ ಹೋಗ್ತೇವೆ, ಅನೇಕ ಆವರ್ತಿ ಆಸ್ಪತ್ರೆಗಳಲ್ಲಿ ನಾವು ಶರಣಾಗಬೇಕಾಗ್ತದೆ. ಇಲ್ಲದಿದ್ದರೆ ಯಾವುದಾದ್ರೂ ವಿಷಯಗಳಲ್ಲಿ ಅನೇಕರು ನಾವು ಲೋಕದಲ್ಲಿ ನೋಡ್ತೇವೆ, ಸೂಸೈಡ್ಗಳಲ್ಲಿ, ಆತ್ಮಹತ್ಯೆಗಳಲ್ಲಿ ಜೀವನವನ್ನು ಕೊನೆಗೊಳಿಸ್ತಾರೆ. ಆದರೆ ದೇವರನ್ನು ಅರ್ಥಕೊಂಡಂಥ, ಈ ವಾಕ್ಯವನ್ನು ಕೇಳುವಂಥ ಅಥವಾ ದೇವರನ್ನು ಪ್ರೀತಿಸುವಂಥ ದೇವ ಮಕ್ಕಳಿಗಿರುವಂಥ ಒಂದು ಒಳ್ಳೆಯ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳ್ತೇನೆ. ನಮಗಿರುವಂಥ ಒಂದೇ ಒಂದು ಆಶ್ರಯ ದುರ್ಗ, ನಮ್ಮ ಕಣ್ಣೀರನ್ನು ದಾಟಿ ಹೋಗದಂಥ ಒಬ್ಬ ದೇವರು ನಮಗಿದ್ದಾರೆ. ನಾವು ಅಳುವಂಥ ಪ್ರತಿಯೊಂದು ಪ್ರಾರ್ಥನೆ ಕರ್ತನ ಸನ್ನಿಧಾನದಲ್ಲಿ ಇಟ್ಟು ಮೊಣಕಾಲೂರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವ ಎಲ್ಲ ವಿಷಯಗಳನ್ನು ಕರ್ತನೊಟ್ಟಿಗೆ ಹೃದಯ ಅಂತರಾಳದಿಂದ ಬಿಚ್ಚಿ ಹೇಳಲಿಕ್ಕೆ ತಯಾರಾಗುವ ದೇವ ಮಗು ನೀವಾಗಿರುವುದಾದರೆ ನಿಮ್ಮ ವಿಷಯದ ಮೇಲೆ, ನಿಮ್ಮ ಮುರಿದ ಮನಸ್ಸಿನ ಮೇಲೆ, ಕುಗ್ಗಿ ಹೋದ ನಿಮ್ಮ ಹೃದಯದ ಮೇಲೆ ನಿಮ್ಮನ್ನು ಸಂತೈಸಲಿಕ್ಕೆ, ಆ ವಿಷಯದ ಮೇಲೆ ಮಹಿಮೆಯಾದ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದಾನಿಯೇಲನ ಪುಸ್ತಕದಲ್ಲಿ ಸಹ ನಾವು ಅದನ್ನೇ ನೋಡುವಂಥದ್ದು. ದಾನಿಯೇಲ ಯಾವಾಗ ತನ್ನ ವಿಷಯಗಳನ್ನೆಲ್ಲ ಹಿಡಿದುಕೊಂಡು ಕರ್ತನ ಸನ್ನಿಧಾನದಲ್ಲಿ ಅದನ್ನು ಹೇಳಲಿಕ್ಕೆ, ಉಪವಾಸ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದನೋ ಆವಾಗ ಅಲ್ಲಿ ದೇವರು ಹೇಳುವಂಥ ವಿಷಯ, ದೇವದೂತನು ಬಂದು ಹೇಳುವಂಥ ವಿಷಯ, ನೀನು ಯಾವಾಗ ನಿನ್ನನ್ನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳಿಕ್ಕೆ ಆರಂಭಿಸಿದೆಯೋ ಅದೇ ಕ್ಷಣದಲ್ಲಿ ನಿನಗೋಸ್ಕರ ಕರ್ತನೊಬ್ಬ ದೂತನನ್ನು ಪರಲೋಕದಿಂದ ಇಳಿಸಿದನು. ನಾವು ಕರ್ತನ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ನಮ್ಮ ವಿಷಯಗಳ ಮಧ್ಯದಲ್ಲಿ ಅದ್ಭುತವಾದ ಬಿಡುಗಡೆಯೊಂದಿಗೆ ಕೆಲವು ಉತ್ತರಗಳನ್ನು ಕಳಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಾನು ನೋಡಿದಂಥ, ಕಣ್ಣಾರೆ ನಾನು ಕಂಡಂಥ, ನಾನು ಸಾಕ್ಷೀಕರಿಸಿದಂಥ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳ್ತೇನೆ. ನನಗೆ ಗೊತ್ತಿರುವಂಥ ಒಂದು ಸಹೋದರಿ, ಆ ಸಹೋದರಿ ದೇವರ ಕುರಿತಾಗಿ ಎಲ್ಲವರಿಗೆ ಸುವಾರ್ತೆಯನ್ನು ನಾನು ಸಾರಿದೆ. ಅದರ ನಂತರವಾಗಿ ಅವರ ಆಲಯಕ್ಕೆ ಬಂದರು. ಅವರಿಗೊಂದು ಮಗುವಿತ್ತು, ತುಂಬ ಬಲಹೀನವಾದಂಥ ಒಂದು ಮಗು, ಅಂದರೆ ಕಾಲು ಕೈ ಯಾವುದು ಸ್ವಾಧೀನವಿಲ್ಲ, ಆ ರೀತಿಯಾದಂಥ ಒಂದು ಬಲಹೀನವಾದಂಥ ಒಂದು ಮಗುವನ್ನು ಹಿಡಿದುಕೊಂಡು ಅವರ ಆಲಯಕ್ಕೆ ಬಂದರು. ನಂತರವಾಗಿ ಪ್ರತಿದಿನ ಆರಾಧನೆಗೆ ಅವರ ಮಗುವನ್ನು ಹಿಡಿದುಕೊಂಡು ಬರುವಾಗ ಆ ಮೂಲೆ ಒಂದು ಕೋಣೆ, ಒಂದು ಆಲಯದ ಒಂದು ಸೈಡಲ್ಲಿ ತಗೊಂಡು ಬಂದು ಆ ಮಗುವನ್ನು ಮಲಗಿಸಿ ಅವರು ಆರಾಧನೆಗೆ ಭಾಗಿಯಾಗಿ ಅವರು ಹಿಂತಿರುಗಿ ಹೋಗುವಾಗ ಆ ಮಗುವನ್ನು ಎತ್ತಿಕೊಂಡು ಅವರ ಆರಾಧನೆಯಿಂದ ಹಿಂತಿರುಗಿ ಹೋಗ್ತಾ ಇದ್ರು. ಅನೇಕ ತಿಂಗಳುಗಳು ಈ ರೀತಿಯಾಗಿ ಕಳೆಯಿತು. ಆ ಮಗು ತುಂಬ ಬಲಹೀನವಾದಂಥ ಮಗು. ಒಂದು ದಿನ ಇದ್ದಕ್ಕಿದ್ದಾಗಿ ಅನೇಕ ದಿನ ಈ ಸ್ತ್ರೀ ಪಾಪ ಕಷ್ಟದಿಂದ ಸುಮಾರು 5 ವರ್ಷದ ಒಂದು ಮಗು, ಒಂದು 5 ವರ್ಷದ ಮಗುವನ್ನು ಒಂದು ಹೆಂಗಸು ಎತ್ತಿಕೊಂಡು ಪ್ರತಿನಿತ್ಯ ಬಸ್ಸಲ್ಲಿ ಎಲ್ಲ ಟ್ರಾವೆಲ್ ಮಾಡಿ ಬರಬೇಕಾದ್ರೂ ತುಂಬ ಕಷ್ಟ ಇದೆ ಪ್ರಿಯರೇ. ಆ ರೀತಿಯಾದ ಒಂದು ಕಷ್ಟಗಳ ಮಧ್ಯದಲ್ಲಿ ಈ ತಾಯಿ ಪ್ರತಿನಿತ್ಯ ಪ್ರತಿಯೊಂದು ಕೂಟಗಳಿಗೂ ಆ ಮಗುವನ್ನು ಹಿಡಿದುಕೊಂಡು ಬರ್ತಾ ಇದ್ರು. ಆ ದಿನ ಒಂದು ದಿನ ನಡೆದಂಥ ಘಟನೆ, ಆ ಭಾನುವಾರ ದಿನದಂದು ಆ ತಾಯಿಯವರು ಆರಾಧನೆ ಶಕ್ತವಾಗಿ ಆಲಯದಲ್ಲಿ ನಡೀತಾ ಇರುವಾಗ ಆ ತಾಯಿ ಬಹಳವಾಗಿ ಅಳ್ಳಿಕ್ಕೆ ಆರಂಭಿಸಿದ್ರು. ಹತ್ತು ಆ ತಾಯಿ ಕೂಗಾಡಿಯಾಗಿ ಕೆಳಗೆ ಬಿದ್ದು ಅಳ್ಳಿಕ್ಕೆ ಆರಂಭಿಸಿದ್ರು. ನಾನು ಆ ತಾಯಿಯನ್ನೇ ಗಮನಿಸ್ತಾ ಇದ್ದೆ. ಆರಾಧನೆ ಎಲ್ಲ ಮುಗೀತು. ತುಂಬ ಕಣ್ಣೀರಿನಿಂದ ಆ ತಾಯಿ ಏನೇನೋ ದೇವರೇ ಎಂಬುದಾಗಿ ಹೇಳಿ ಏನೇನೋ ಬಾಯಲ್ಲಿ ಮಾತುಗಳನ್ನು, ಅನೇಕ ವಿಷಯಗಳನ್ನು ಹತ್ತುಕೊಂಡು ಹೇಳುವಂಥದ್ದನ್ನು ನಾನು ಕೇಳಿದೆ. ಆರಾಧನೆ ಎಲ್ಲ ಮುಗಿದ ನಂತರವಾಗಿ ನಾನು ಆ ತಾಯಿಯ ಹತ್ರಕ್ಕೆ ಕರೆದೆ. ನಾನು ಕೇಳಿದೆ, ಏನಾಯ್ತು ಇವತ್ತು ನಿಮಗೆ, ಯಾಕೆ ಇಷ್ಟೊಂದು ಮನಭಾರದಿಂದ ಇದ್ದೀರಾ? ನನಗೆ ಅವರು ಈ ರೀತಿಯಾಗಿ ಹೇಳಿದರು, ಸಹೋದರಿ ಸಿಸ್ಟರ್, ನಾನು ಅನೇಕ ದಿನಗಳಿಂದ ಇವನನ್ನು ಎತ್ತಿಕೊಂಡು ಬರ್ತೇನೆ. ಇನ್ನು ಎಷ್ಟು ದಿನ ಸ್ವಾಮಿ, ಇನ್ನೆಷ್ಟು ದಿನ ನಾನು ಇವನನ್ನು ಹೋರ್ಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನಿವತ್ತು ನನಗೆ ಸಹಿಸ್ಲಿಕ್ಕಾಗಲಿಲ್ಲ, ತಡೀಲಿಕ್ಕಾಗಲಿಲ್ಲ. ನಾನೆಲ್ಲವನ್ನು ಬಿಚ್ಚಿ ನನ್ನ ಕಷ್ಟವನ್ನು ನಾನು ಒತ್ತು ನನಗೆ ಬಳಲಿ ಹೋಗಿದ್ದೇನೆ. ಅದನ್ನೆಲ್ಲ ನಾನು ಕರ್ತನ ಬಳಿಯಲ್ಲಿ ಇವತ್ತು ಹೇಳಿಕೊಂಡೆ ಅಷ್ಟೇ ಎಂಬುದಾಗಿ, ನನಗೆ ತಡ್ಕೊಳ್ಳಿಕ್ಕಾಗದೆ ನಾನು ಬಿದ್ದು ಬಿಟ್ಟೆ, ನಾನು ಅದನ್ನೆಲ್ಲ ಹೇಳಿದೆ ಎಂಬುದಾಗಿ ಹೇಳಿ ಅವರು ನನ್ನ ಹತ್ರ. ಆ ಸಮಯದಲ್ಲಿ ನನಗೆ ತಕ್ಷಣ ನನ್ನೊಳಗೆ ಪ್ರೇರಣೆಯಾದ ಒಂದು ಮಾತನ್ನು ನಾನು ಅವ್ರಿಗೆ ಹೇಳಿದೆ, ಟೆನ್ಷನ್ ಮಾಡಬೇಡಿ ಸಿಸ್ಟರ್, ನೀವು ಕರ್ತನ ಬಳಿಯಲ್ಲಿ ನಿಮ್ಮ ಹೃದಯ ಅಂತರಾಳವನ್ನು ಬಿಚ್ಚಿ ನೀವು ಹೇಳಿರುವುದಾದರೆ ಈ ವಿಷಯದಲ್ಲಿ ಕರ್ತ ನಿಮಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಅವರನ್ನು ಧೈರ್ಯಪಡಿಸಿ ಆ ದಿನ ನಾನು ಕಳಿಸಿದೆ. ಅದಾದ ನಂತರವಾಗಿ ಅವ್ರ ತಾಯಿ ಮನೆಗೆ ಹೋದರು. ಮನೆಗೆ ಹೋಗಿ ಸುಮಾರು ಅವರು ರಾತ್ರಿ ಹೊತ್ತಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಮಲಗುವ ಮುಂಚಿತವಾಗಿ ಅವರವರ ಕುಟುಂಬ ಪ್ರಾರ್ಥನೆಯನ್ನು ಮುಗಿಸಿ ಸ್ವಲ್ಪ ಸಮಯ ಅವರು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಇನ್ನೇನೋ ಮಲಗಲಿಕ್ಕೆ ಹೋಗಬೇಕು. ರಾತ್ರಿ 11:30 ಸುಮಾರಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇರುವ ಸಮಯದಲ್ಲಿ ಶಕ್ತವಾದ ಒಂದು ದೇವರಾತ್ಮನ ಆಳ್ವಿಕೆ ಆ ತಾಯಿಯ ಮೇಲೆ ಉಂಟಾಯಿತು. ಅವರು ಕರ್ತನನ್ನು ಬಹಳವಾಗಿ ಆರಾಧನೆ ಮಾಡಲಿಕ್ಕೆ ಆರಂಭಿಸಿದರು. ಆ ಮಗುವನ್ನು ಮಂಚದ ಮೇಲೆ ಮಲಗಿಸಿಕೊಂಡು ಪಕ್ಕದಲ್ಲಿ ಕೂತವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಕರ್ತನ ಆತ್ಮನ ಆ ರೂಮಲ್ಲಿ ಸಂಪೂರ್ಣವಾಗಿ ಅವರಿದ್ದ ಕೋಣೆಯ ಆಳ್ವಿಕೆಯನ್ನು ಕರ್ತನ ಆತ್ಮನು ತೆಗೆದುಕೊಂಡನು. ಅವರಿಗೆ ಏನು ಆಗ್ತಾ ಇದೆ ಅಲ್ಲಿ ಗೊತ್ತಿಲ್ಲ. ಅವರು ಆರಾಧನೆ ಮಾಡಲಿಕ್ಕೆ ಜೋರಾಗಿ ಕೂಗಾಡ್ಲಿಕ್ಕೆ ಆರಂಭಿಸಿದ್ರು. ಕೂಗಿ 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 ಯಾರೂ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ. ಆ ತಾಯಿ ಮತ್ತೆ ಅವರಿಗೆ ಇಬ್ಬರು ಮಕ್ಕಳು ಮಾತ್ರ. ಮಕ್ಕಳು ಮಲಗಿದ್ದಾರೆ, ತಾಯಿ ಕೂತ್ಕೊಂಡು ಪ್ರಾರ್ಥಿಸ್ತಾ
ಪ್ರಾರ್ಥಿಸ್ತಾ ಇದ್ದಾರೆ. ಈ ಪ್ರಾರ್ಥನೆಯ ಮಧ್ಯದಲ್ಲಿ ಈ ಅನಾರೋಗ್ಯದಿಂದ ಬಲಹೀನವಾಗಿ ಕೈಗೆ ಕಾಲಿಗೆ ಸ್ವಾಧೀನವಿಲ್ಲದಂತೆ ಮಲಗಿದಂತ ಈ ಮಗು ಇದ್ದಕ್ಕಿದ್ದಾಗೆ ಮಗು ಎದ್ದು ಕೂತ್ಕೊಂಡ ನಂತರವಾಗಿ ಅವನು ಅಲ್ಲಿವರೆಗೆ ನಡೆಯದವನು, ಕೂತ್ಕೊಳ್ಳದವನು, ಎದ್ದು ನಡೆಯದವನು ಆ ದಿನ ಎದ್ದು ಕೂತ ನಂತರವಾಗಿ ಆ ಮಗುವಿಗೆ ಅವನು ಫುಲ್ ಇದ್ದ ಜಾಗದಲ್ಲಿ ಅವನು ರೌಂಡ್ ಹೊಡಿಲಿಕ್ಕೆ ಆರಂಭಿಸಿದ. ಕೊನೆಯದಾಗಿ ಅವನು ಮಂಚದಿಂದ ಕೆಳಗಡೆ ಹಾರಿದ. ಇವರು 2 ಸರ್ತಿ ಕಣ್ಣು ಬಿಟ್ಟು ನೋಡಿದ್ರು, ಇವರಿಗೂ ನಿಯಂತ್ರಿಸಲಿಕ್ಕೆ ಆಗುದಿಲ್ಲ. ಶಕ್ತವಾಗಿ ಕರ್ತನ ಸನ್ನಿಧಾನದಲ್ಲಿ ಅವರು ತುಂಬಾ ಅಳ್ಳಿಕ್ಕೆ ಆರಂಭಿಸಿದ್ರು. ಹಾಗೆ ಆ ಬಿದ್ದ ಮಗು ಅಲ್ಲೇ ಒಂದು 4-5 ರೌಂಡ್ ಹೊಡೆದು ಅವನು ಎದ್ದು ನಡಿಲಿಕ್ಕೆ ಆರಂಭಿಸಿದ. ಸುಮಾರು 1:30-2 ಗಂಟೆ ಸುಮಾರಿಗೆ ಆ ತಾಯಿ ನನಗೆ ಕರೆ ಮಾಡಿ ಜೋರಾಗಿ ಅಳ್ತಾ ಇದ್ದಾರೆ. ನನಗೆ ಭಯವಾಯಿತು, ಈ ಮಗುವಿಗೆ ಏನು ಸಂಭವಿಸಿದೆ ಈ ರಾತ್ರಿ ಎಂಬುದಾಗಿ. ತುಂಬ ಹೊತ್ತ ನಂತರವಾಗಿ ನಾನು ಹೇಳಿದೆ, ಸಹೋದರಿ ವಿಷಯ ಏನೆಂಬುದಾಗಿ ನೀವು ಹೇಳಿದ ತಕ್ಷಣ ಹೇಳಿದ್ರು, ಸಿಸ್ಟರ್ ನೀವು ಹೇಳಿದಂಥ ಮಾತು ನೆರವೇರಿತು. ಈ ರಾತ್ರಿಯಲ್ಲಿ ನಾನು ಪ್ರಾರ್ಥನೆಗೆ ಕೂತಿದ್ದೆ, ಸುಮಾರು 11-11:30 ಸಮಯಕ್ಕೆ ನಾನು ಪ್ರಾರ್ಥನೆಗೆ ಕೂತಿದ್ದೆ. ನನ್ನ ಮಗ, ನಾನು ಶಕ್ತವಾದ ಪ್ರಾರ್ಥನೆ, ದೇವರಾತ್ಮನ ಒಂದು ಸಾನ್ನಿಧ್ಯ ನನ್ನ ಕೋಣೆಯಲ್ಲಿ ನಾನು ಅನುಭವಿಸಿದೆ. ಇದಾದ ನಂತರವಾಗಿ ಮಲಗಿದ ನನ್ನ ಮಗ ಎದ್ದು ಕೂತವನು ಕೆಲವೇ ಕ್ಷಣಗಳಲ್ಲಿ ಕೆಳಗಡೆ ಹಾರಿ ಅವನು ನಡೀಲಿಕ್ಕೆ ಆರಂಭಿಸಿದ. ನಾನು ಹೇಳ್ತೇನೆ, ಈ ಒಂದು ಸಾಕ್ಷಿ ನೆರಳಲ್ಲಿ ನಿಂತು ನಾನು ಹೇಳ್ತೇನೆ, ಪ್ರಿಯರೇ, ನಿಮ್ಮ ಹೃದಯ ಅಂತರಾಳದ ದುಃಖ ಏನೇ ಆಗಿದ್ರು ಮನುಷ್ಯರ ಮುಂದೆ ಹೇಳ್ಬೇಡ್ರಿ. ನನ್ನ ದೇವರಿಗೆ ಒಂದು ವಿಶೇಷತೆ ಇದೆ ಪ್ರಿಯರೇ. ಇದರಲ್ಲಿ ಮನುಷ್ಯರ ತರ ಒಬ್ಬರಿಗೆ ನೀವು ಹೇಳಿದ ವಿಷಯವನ್ನು ಇನ್ನೊಬ್ಬರಿಗೆ ಹೇಳಿ, ಇನ್ನೊಬ್ಬರಿಗೆ ಹೇಳಿ ನಿಮ್ಮನ್ನು ಅವಮಾನ ಪಡಿಸುವುದಿಲ್ಲ. ಮನುಷ್ಯರ ಮುಂದೆ ನೀವು ನಿಮ್ಮ ವಿಷಯಗಳನ್ನು ಹೇಳಿಕೊಂಡ್ರೆ ನಾಳೆ ದಿನಗಳಲ್ಲಿ ನೀವು ಅವಮಾನಕ್ಕೆ ಗುರಿಯಾಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕರ್ತನ ಮುಂದೆ, ಅಖಿಲಾಂಡವನ್ನು, ಆಕಾಶವನ್ನು, ಭೂಮಿಯನ್ನು ಸೃಷ್ಟಿಸಿದ ದೇವರ ಮುಂದೆ ನಿಮ್ಮ ವಿಷಯಗಳನ್ನು ಅರಿಕೆ ಮಾಡ್ತೀರಾ. ಆ ವಿಷಯದ ಮಧ್ಯದಲ್ಲಿ ಯಾರಿಗೂ ಗೊತ್ತಿಲ್ಲದಾಗೆ ನಿಮ್ಮ ಕೋಣೆಯೊಳಗಡೆ ನೀವು ಭಾರವನ್ನು ಅನುಭವಿಸ್ತಾ ಇದ್ದಾರೋ, ನಿಮ್ಮ ರಹಸ್ಯ ವಿಷಯಗಳಾಗಿರ್ಬೋದು, ನೀವು ಭಾರ ಪಡುವ ವಿಷಯ ಯಾವುದೇ ಆಗಿದ್ರು ಆ ವಿಷಯದ ಮಧ್ಯದಲ್ಲಿ ಇಳಿದು ನಿಮ್ಮ ವಿಷಯದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆದ್ದರಿಂದ ಇವತ್ತಿನಿಂದ ಕರ್ತನ ಸನ್ನಿಧಾನದಲ್ಲಿ ಏನಿದೆ ನಿಮ್ಮ ಅಂತರಾಳದ ದುಃಖ, ಯಾವುದಿದೆ ನಿಮ್ಮ ಭಾರ, ಕರ್ತನ ಮುಂದೆ ನಿಮ್ಮ ಹೃದಯವನ್ನು ತೆರೀರಿ. ಯಾರಿಗೂ ಹೇಳದಂತ ವಿಷಯಗಳನ್ನು ಕರ್ತನ ಮುಂದೆ ತೆರೀರಿ. ಕರ್ತನೆ, ನಾನು ಈ ವಿಷಯದಲ್ಲಿ ಬಳಲಿ ಹೋಗಿದ್ದೇನೆ, ಈ ವಿಷಯದಲ್ಲಿ ನಾನು ಕುಗ್ಗಿದ್ದೇನೆ, ಈ ವಿಷಯದಲ್ಲಿ ನನ್ನನ್ನು ಮೇಲಕ್ಕೆತ್ತಲಿಕ್ಕೆ ನೀನಲ್ಲದೆ ಯಾರೂ ಇಲ್ಲ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅಳ್ಳಿಕ್ಕೆ ಆರಂಭಿಸಿರಿ. ಮುಂದಿನ ದಿನಗಳಲ್ಲಿ ಆ ವಿಷಯ ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಕ್ಕೆ ನಿಮ್ಮ ನಡೆಸ್ತದೆ. ಅದು ನಿಮ್ಮ ಮುಂದೆ ಜೀವಿತದಲ್ಲಿ ದೊಡ್ಡ ಸಾಕ್ಷಿಯನಾಗಿ ಕರ್ತ ನಿಮಗೆ ಆ ವಿಷಯದಲ್ಲಿ ಅದ್ಭುತವನ್ನು ಮಾಡ್ತಾನೆ. ದೈವಿಕವಾದ ಬಿಡುಗಡೆಗಳು ನಿಮ್ಮ ಜೀವಿತದಲ್ಲಿ ನಡೀಲಿ ಎಂಬುದಾಗಿ ನಾನು ಕರ್ತನ ಸನ್ನಿಧಾನದಲ್ಲಿ ನಾನು ಆಶಿಸ್ತೇನೆ. ಕೀರ್ತನೆ 34ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ಮತ್ತೊಂದು ಆವರ್ತಿಯನ್ನು ವಾಕ್ಯವನ್ನು ನಿಮಗೋಸ್ಕರ ಓದ್ತೇನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವ್ರನ್ನು ಉದ್ಧಾರ ಮಾಡುತ್ತಾನೆ. ನಿಮ್ಮ ಮನಸ್ಸು ಮುರಿದಿದೆಯಾ, ನಿಮ್ಮ ಮನಸ್ಸು ಕುಗ್ಗಿದೆಯಾ, ಬಳಲಿ ಹೋಗಿದ್ದೀರಾ, ಕರ್ತನ ಸನ್ನಿಧಾನದಲ್ಲಿ ಅಳ್ರಿ, ಕರ್ತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಈ ಒಳ್ಳೆ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಮುಂದೆ ನಮ್ಮನ್ನೇ ಸಮರ್ಪಿಸಿ ಕೊಟ್ಟಿದ್ದೇವೆ ಸ್ವಾಮಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನನ್ನ ದೇವರೇ ನೀನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಈ ದಿನ ಮೊದಲುಗೊಂಡು ಮಹಿಮೆಯಾದ ಕಾರ್ಯವನ್ನು ಅಪ್ಪ ನೀನು ಮಾಡಿ ಸ್ವಾಮಿ. ಯಾರು ಬಳಲಿ ಹೋಗ್ಬಾರ್ದಪ್ಪ, ಯಾವ ವಿಷಯಗಳಲ್ಲಿ ಅವರು ಬಳಲಿದ್ದಾರೋ ಆ ವಿಷಯದಲ್ಲಿ ನನ್ನ ದೇವರೇ ನೀನು ಅವರನ್ನು ಬಲಪಡಿಸಿ ಶಕ್ತೀಕರಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅದ್ಭುತ ಸಾಕ್ಷಿಗಳಾಗಿ ನಿನ್ನ ಮಕ್ಕಳು ಹೊರಬರಲಿ ರಾಜನೇ. ನನ್ನ ದೇವರೇ ನೀನು ಆ ರೀತಿಯಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ದೈವಿಕವಾದ ಬಿಡುಗಡೆ ಪ್ರತಿಯೊಬ್ಬರ ಜೀವಿತದಲ್ಲಿ, ಕೇಳುಗರ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಅದು ನಡೆಯಲಿ. ಪ್ರಾರ್ಥನೆಯನ್ನು ಕೇಳಿದ ಪ್ರತಿಗಾಗಿ ಸ್ತೋತ್ರ. ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನನ್ನ ಜೀವವುಳ್ಳ ತಂದೆ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಹ್ಯಾವ್ ಎ ಬ್ಲೆಸ್ಸೆಡ್ ಡೇ. ಥ್ಯಾಂಕ್ ಯು.